ಹಾಯ್ ಗೈಸ್, ಇವತ್ತಿಂದ ನನ್ನ ಯೂಟ್ಯೂಬ್ ಚಾನಲ್ ಓಪನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಡೈಲಿ ಲಾಗ್ಸ್ ಮಾಡೋಣ, ಕುಕಿಂಗ್ ಮಾಡೋಣ, ಔಟ್ಸೈಡ್ ಎಲ್ಲಾದರೂ ಹೋಗೋಣ ಅಂದರೆ ಅದನ್ನು ವಿಡಿಯೋ ಮಾಡಾಕೋಣ ಅಂತೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಸೊ ಇವತ್ತಿಂದ ನೀವು ನನಗೂ ಪ್ರೋತ್ಸಾಹ ಮಾಡ್ತೀರಾ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಓಕೆ, ಥ್ಯಾಂಕ್ ಯು. ಇವತ್ತಿಂದ ಡೈಲಿ ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಆಲ್ ದಿ ಬೆಸ್ಟ್ ಹೇಳಿ. ಡೈಲಿ ಲಾಗಲ್ಲಿ ನಾನು ಏನೇನು ಮಾಡ್ತೀನಿ ಅಂತೆಲ್ಲ ತಿಳಿಸ್ಕೊಡ್ತೀನಿ. ನಾನು ಡೈಲಿ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ಇವತ್ತು ಇಶಾ ಫೌಂಡೇಶನ್ಗೆ ಹೋಗ್ತಾ ಇದ್ದೀವಿ. ಸೊ ಅದರಲ್ಲಿ ಏನೇನಾಗುತ್ತೆ ಅಂತ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಎಲ್ಲರೂ ಇವ್ರನ್ನ ರೆಡಿ ಮಾಡಿಸಿ ಹೊರಡೋ ಹೊತ್ತಿಗೆ ಟೈಮ್ ಆಗೋಯ್ತು. ಸೊ ಆನ್ ದ ವೇ ಏನಾದರೂ ತಿನ್ಕೊಂಡು ಹೊರಡ್ಬೇಕು ನಾವು ಇವಾಗ. ಜೈ ಬಜರಂಗಬಲಿ. ಇವಾಗ ಅರೌಂಡು 12 ಆಯಿತು. ಸೊ ಓಡ್ತಾ ಇದ್ದೀವಿ. ಸೊ ಹೋಗ್ತಾ ವಿಡಿಯೋ ಮಾಡ್ತೀವಿ. ಇವಾಗ ಹೊರಟಿದ್ದೀವಿ. ಬ್ಯಾಂಗ್ಳೂರು ಬಿಟ್ಟು ಹೋಗೋಕ್ಕೆ ಆಲ್ಮೋಸ್ಟ್ ಇನ್ನೂ ಟೈಮ್ ಆಗ್ತಾ ಇರುತ್ತೆ. ತುಂಬಾ ಟ್ರಾಫಿಕ್ ಇರುತ್ತೆ. ಇವಾಗ ಸಂಡೇ, ಅದಕ್ಕೆ ಸ್ವಲ್ಪ ಕಮ್ಮಿ ಇರುತ್ತೆ ಟ್ರಾಫಿಕ್ ಅಲ್ವಾ. ಆ್ಯಕ್ಚುಲಿ ತುಂಬ ದಿನ ಆಗೋಗಿತ್ತಲ್ವಾ ನಾವು ಟ್ರಿಪ್ ಹೋಗಿ. ನಮ್ಮ ಮದ್ವಿದ್ದು ಇದು ಫಸ್ಟ್ ಟ್ರಿಪ್ ಅಲ್ಲವ. ಓ ಚಿನ್ನು, ಅವನಿಗೆ ಇದ್ರಲ್ಲಿ ನೋಡೋ ಇಂಟ್ರೆಸ್ಟ್ ಇಲ್ಲ ಅವನಿಗೆ. ಅಲ್ಲಿ ಅದ್ವಿತ್ತಲ್ಲಿದೆ. ಏನ್ ಮಾಡ್ತಾ ಇರೋದು? ಸೌಂಡ್ ಮಾಡ್ತಾ ಇದೆ ಮಗು. ಪ್ಲೇ ಮಾಡ್ತಾ ಇದೆಯಾ? ಮಾಡಪ್ಪ. ನಾವು ಮಾರ್ನಿಂಗ್ ಒಂದು 12 ಗಂಟೆ ಹಂಗೆ ಬಿಟ್ವಿ. ಯಾಕಂದರೆ ಬೆಳಿಗ್ಗೆನೇ ಬಿಟ್ಟರೆ ಟ್ರಾಫಿಕ್ ಜಾಮ್ ಆಗುತ್ತೆ ಅಂತ ಹೇಳ್ಬಿಟ್ಟು 12 ಗಂಟೆ ಹಂಗೆ ಬಿಟ್ಟರೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ನಾವು 12 ಗಂಟೆಗೆ ಬಿಟ್ಟಿದ್ದೀವಿ. ಬೆಂಗಳೂರಿಂದ ಇಶಾ ಫೌಂಡೇಶನು 65 ಕಿಲೋಮೀಟ್ರ್ ಆಗುತ್ತೆ. ಮಿಡ್ಲಲ್ಲಿ ನಾವು ಊಟ ಮುಗಿಸ್ಕೊಂಡು ಹೊರಡೋ ಪ್ಲ್ಯಾನ್ ಇರೋದ್ರಿಂದ ಅರೌಂಡು 2:30 ಆಗುತ್ತೆ. ಸೊ ಅದಕ್ಕೆ ಅಷ್ಟು ಬೇಗ ಹೋದರೆ ನಮಗೆ ಅಲ್ಲಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಸೊ ನಾವು ಹೋಗಿರೋದು ಸಂಡೇ ಆಗಿರೋದ್ರಿಂದ ಸೊ ತುಂಬ ಜನ ಇರ್ತಾರೆ. 7 o'clockವರೆಗೂ ಅಷ್ಟು ಜನ ಮಧ್ಯೆ ನಮಗೆ ಇರೋಕ್ಕೆ ಕಷ್ಟ ಆಗುತ್ತಾ ಅಂತ ಹೇಳಿ ಬೇರೆ ಎಲ್ಲಾದರೂ ನಿಯರ್ ಬೈ ಪ್ಲೇಸ್ ಇದೆಯಾ, ಒಂದು 2-3 ಅವರ್ಸ್ ನಮಗೆ ಟೈಮ್ ಸ್ಪೆಂಡ್ ಮಾಡೋ ಥರ ಅಂತ ನಾವು ಸರ್ಚ್ ಮಾಡಿದಾಗ ನಮಗೆ ಸಿಕ್ಕಿದ್ದೆ ಶ್ರೀನಿವಾಸ ಸಾಗರ ಡ್ಯಾಮ್ ಅಂತ. ಸೊ ಅಲ್ಲಿ ಹೋದರೆ ಒಂದು 3 ಅವರ್ಸ್ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ ನಮ್ಮ ಪ್ಲ್ಯಾನ್ನ ನಾವು ಚೇಂಜ್ ಮಾಡಿಕೊಂಡು ಅಲ್ಲಿ ಹೊರಟ್ವಿ. ಇದೇ ನೋಡಿ ಶ್ರೀನಿವಾಸ ಸಾಗರ. ನಾನು ಇಲ್ಲಿಂದ ಡೀಟೇಲ್ಸು ಆ್ಯಂಡ್ ವಿಡಿಯೋ ಎಲ್ಲ ನಾನು ನೆಕ್ಸ್ಟು ಪೋಸ್ಟಲ್ಲಿ ನಿಮಗೆ ಶೇರ್ ಮಾಡ್ತೀನಿ. ಇಲ್ಲಿಂದ ನಮಗೆ ಇಶಾ ಫೌಂಡೇಶನ್ನು 30 ಮಿನಿಟ್ಸ್ ಡ್ರೈವ್ ಅಂತ ಇದೆ. ಸೊ ಇಲ್ಲಿಂದ ನಾವು ಒಂದು 4:30 ಹಂಗೆ ಬಿಟ್ಟರೆ ನಮಗೆ ಅಲ್ಲಿ 5 o'clock ಹಂಗೆ ರೀಚ್ ಆಗೋಕ್ಕೆ ಸರಿ ಹೋಗುತ್ತೆ ಅಂತ ನಮ್ಮ ಪ್ಲ್ಯಾನಿಂಗ್ ಇದ್ದಿತ್ತು. ಸೊ ಅದೇ ಥರ ನಾವು ಇಲ್ಲಿ 3 ಅವರ್ಸ್ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಇದ್ದೀವಿ. ಇವಾಗ ಟೋಲ್ ಕಟ್ಟಬೇಕಾ? ಫಾಸ್ಟಾಗಿ ಇದೆಯಲ್ವಾ, ಕಟ್ಟಾಗುತ್ತಲ್ಲ. ಅಂದರೆ ಫಾಸ್ಟಾಗಲ್ಲಿ ಕಮ್ಮಿ ಆಗುತ್ತಾ? ಇಲ್ಲ ಅಂದರೆ ಎಷ್ಟು? 100 ರೂಪೀಸ್ಗೆ 200 ರೂಪೀಸ್ ತೊಗೊತಾರಾ? ಹಾಂ, ಸರಿ. ಅಂತೂ ಇಂತೂ ಒಂದು ಹೋಟ್ಲ್ ಸಿಕ್ತಪ್ಪ ಊಟಕ್ಕೆ ಅಂತ. ತುಂಬ ಹೊತ್ತು ಹುಡ್ಕೊಂಡು ಮುಂದೆ ಬಂದೇ ಬಿಟ್ವಿ. ಆಲ್ಮೋಸ್ಟ್ ಟೋಲ್ ಕಟ್ಟಿ ಮುಂದಕ್ಕೆ ಬಂದಾಗ ಒಂದು ಶ್ರೀ ಕೃಷ್ಣ ಗಾರ್ಡನ್ ಅಂತ ಒಂದು ವೆಜ್ ಹೋಟೆಲ್ ಸಿಕ್ತು. ಸೊ ಅಲ್ಲಿ ಬಂದಿದ್ದೀವಿ ಊಟಕ್ಕೆ. ನನ್ನ ಮಗ ಟೇಬಲ್ಲೆಲ್ಲ ಆಟ ಆಡ್ಕೊಂಡೇ ಇದ್ದ, ಊಟ ಮಾಡೋಕ್ಕೆ ಬಿಟ್ಟಿಲ್ಲ. ಸೊ ಹಂಗೂ ಹಿಂಗೂ ಊಟ ಮಾಡಿ ನಾವು ಸದ್ಯಕ್ಕೆ ಹೊರಟ್ವಿ. ಇವಾಗ ದೇವನಹಳ್ಳಿ ಕ್ರಾಸಾಗಿ ಮುಂದೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿಂದ ನಮಗೇನು ಟ್ರಾಫಿಕ್ ಅಂಥದ್ದೇನಿಲ್ಲ, ಆರಾಮಾಗಿದೆ, ಹೋಗೋಕ್ಕೆ ಚೆನ್ನಾಗಿ ಅನ್ನಿಸ್ತಾ ಇದೆ. ಸಂಡೇ ಬೇರೆ ಅಷ್ಟೊಂದು ಗಾಡಿಗಳು ಇಲ್ಲ. ಸೊ ಇಲ್ಲಿ ಮುಂದೆ ಎಲ್ಲ ನಂದಿ ಹಿಲ್ಸ್ ಬೋರ್ಡ್ ಎಲ್ಲ ಕಾಣಿಸುತ್ತಲ್ಲ ಗೈಸ್. ಲೆಫ್ಟಿಗೆ ಹೋದರೆ ನಂದಿ ಹಿಲ್ಸು, ಸುತ್ತ ಬೆಟ್ಟ ಗುಡ್ಡ ಎಲ್ಲ ಇರುತ್ತೆ. ಪ್ಲ್ಯಾನ್ ಮಾಡಿಕೊಡೋರು ಆ ಕಡೆನೂ ಪ್ಲ್ಯಾನ್ ಮಾಡ್ಕೊಂಡು ಮಾರ್ನಿಂಗೆಲ್ಲ ಅಲ್ಲಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಆರಾಮಾಗಿ ಬರ್ಬೋದು. ಸುತ್ತ ಆ ಕಡೆ ಈ ಕಡೆ ಯಾವ ಕಡೆ ಎಲ್ಲ ಕಡೆ ನೋಡಿದ್ರೂ ಬೆಟ್ಟ, ಹಸಿರು. ಈ ಸರಿ ಮಳೆ ಚೆನ್ನಾಗಾಗಿರೋದಕ್ಕೆ ಎಲ್ಲಿ ನೋಡಿದ್ರೂ ಹಸಿರು ತುಂಬಿಕೊಂಡಿದೆ. ಬೆಂಗಳೂರಲ್ಲಿ ಇದ್ದು ಬೋರ್ ಆಗಿರೋರ್ಗಂತೂ ಒಂದು ರಿಫ್ರೆಶ್ಮೆಂಟ್ ಸಿಗುತ್ತೆ ಈ ಕಡೆ ಅಂತೂ ಬಂದಿದ್ದಕ್ಕೆ. ಆ್ಯಕ್ಚುಲಿ ಕೊಯಮತ್ತೂರು ನಾವು ನೋಡಿಲ್ಲ, ಇಲ್ಲಿ ನೋಡ್ಕೊಂಡು ಹೋಗೋಣ ಅಂದ್ಕೊಂಡೆ. ಅಷ್ಟು ದೂರ ಯಾಕೆ ಹೋಗೋದು? ನಮ್ಮ ಚಿಕ್ಕಬಳ್ಳಾಪುರ ಸೈಡೇ ಇರಬೇಕಾದ್ರೆ ಕೊಯಮತ್ತೂರು ಅಷ್ಟು ದೂರ ಯಾಕೆ ನಾವು ಹೋಗಬೇಕು ಅಂತ. ಸೊ ಆದಿಗುರು ಸನ್ನಿಧಿಗೆ ಬಂದ್ವಿ. ಮೇಯ್ನ್ ಎಂಟ್ರೆನ್ಸು ದೊಡ್ಡದಾಗಿದೆ. ಸೊ ಅಲ್ಲಿ ಖಾಲಿನೇ ಇತ್ತು, ಅಷ್ಟೊಂದು ಜನ ಏನಿರಲಿಲ್ಲ ಅಂದ್ಕೊಂಡ್ವಿ. ಬಟ್ಟು ಮುಂದೆ ಹೋದ್ವಿ. ನೋಡಿ ಗೈಸ್, ಅಷ್ಟು ಗ್ರೀನರಿ, ಸುತ್ತ ಬೆಟ್ಟ, ಎಷ್ಟು ಹಸಿರು ಅಂದರೆ ಕಣ್ಣಿಗಂತೂ ಹಬ್ಬ
ಅಷ್ಟೊಂದು ಚೆನ್ನಾಗಿತ್ತು ಮಾತ್ರ. ಎಲ್ಲಿ ಯಾರಿಂತ ಐಡಿಯಾ ಮಾಡಿ ದೇವ್ರನ್ನ ತೊಗೊಂಬಂದು ಇಲ್ಲಿ ಕೂರಿಸಿದ್ರು ಅಂತ ಗೊತ್ತಿಲ್ಲ, ಅಷ್ಟು ಚೆನ್ನಾಗಿತ್ತು. ಸುತ್ತ ಬೆಟ್ಟ ಗುಡ್ಡಗಳು ನೋಡಿನೇ ಬೆಂಗಳೂರು ಕಡೆಗೆ ಬರೋದು ಬೇಡ ಅನ್ನಿಸ್ಬಿಡುತ್ತೆ ಒಂದೊಂದು ಸಾರಿ, ಅಷ್ಟು ಚೆನ್ನಾಗಿತ್ತು. ಆಲ್ಮೋಸ್ಟು ಎಲ್ಲ ಕಾರು ಬಸ್ ಎಲ್ಲ ಸ್ಮೂತಾಗಿ ಮೂವ್ ಆಗ್ತಾಯಿತ್ತು. ಆ್ಯಕ್ಚುಲಿ ನಾವು ಒಂದು 1 ಇಯರ್ ಬ್ಯಾಕೇ ಹೋಗಬೇಕು ಅಂದ್ಕೊಂಡ್ವಿ, ಬಟ್ ಅವಾಗೆಲ್ಲ ತುಂಬ ರೋಡ್ ಚೆನ್ನಾಗಿಲ್ಲ, ರೋಡ್ ರೆಡಿ ಇಲ್ಲ ಅಂತ ಹೇಳ್ತಾಯಿದ್ರು. ಬಟ್ ಇವಾಗ ರೋಡೆಲ್ಲ ಚೆನ್ನಾಗಾಗಿದೆ. ಅಲ್ಲಲ್ಲಿ ಬಂಡೆಗಳೆಲ್ಲ ಗ್ರಾನೈಟ್ ಎಲ್ಲ ತೆಗೆದಿರೋ ಕಡೆ ಎಲ್ಲ ಪಾಂಡ್ ಥರ ಸ್ವಲ್ಪ ಸ್ವಲ್ಪ ಕೆರೆ ಥರ ನೀರಲ್ಲಿ ನಿಂತ್ಕೊಂಡೋ ಥರ ಚೆನ್ನಾಗಿ ಅನ್ನಿಸುತ್ತೆ. ಬಟ್ ನಾನು ಅದೆಲ್ಲ ಕ್ಲಿಪ್ಸ್ ತೊಗೊಳೋದು ಅಷ್ಟು ಮರ್ತು ಹೋಗ್ಬಿಟ್ಟೆ, ನನಗಷ್ಟು ಫ್ಲ್ಯಾಶ್ ಆಗಲಿಲ್ಲ. ಸೊ ಆಮೇಲೆ ಎಂಟ್ರೆನ್ಸಿಗೆ ಬಂದು ಪಾರ್ಕಿಂಗ್ ಹತ್ರ ಬಂದ್ವಿ. ಇಲ್ಲಿ ಪಾರ್ಕಿಂಗಲ್ಲಿ ಆಲ್ಮೋಸ್ಟು ಎಂಟ್ರೆನ್ಸಿಂದನೇ ಸಿಗುತ್ತೆ ನಮಗೆ ಪಾರ್ಕಿಂಗು. ನಾವು ಸ್ವಲ್ಪ ದೇವ್ರ ಹತ್ರ ಹಾಕೋಣ, ನಮ್ಗೆ ಅಷ್ಟು ದೂರಿಂದ ನಡ್ಕೊಂಡು ಹೋಗೋಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಸ್ವಲ್ಪ ಟೆಂಪಲ್ ಹತ್ರನೇ ಹಾಕೋಕ್ಕೆ ಹೋದ್ವಿ. ಸೊ ಅಲ್ಲಿ ಟೋಲ್ ಬೇರೆ ಕಟ್ಟಾಗುತ್ತೆ. ನಮ್ಗೆ ಎಷ್ಟು ಕಟ್ಟಾಯಿತು ಅಂತ ಗೊತ್ತಾಗಿಲ್ಲ, ಯಾಕಂದರೆ ನಾವು ಅಲ್ಲಿ ಅಮೌಂಟ್ ಕೊಡ್ಬೋದು, ಬಟ್ ನಮ್ಮದು ಫಾಸ್ಟ್ಯಾಗ್ ಇದ್ದಾಗ ಕಟ್ಟಾಯಿತು. ಸೊ ಎಷ್ಟು ಕಟ್ಟಾಯಿತು ಅಂತ ಗೊತ್ತಿಲ್ಲ ನಮಗೆ. ಸೊ ಅಲ್ಲಿಂದ ಮೂವ್ ಹಾಕ್ಕೊಂಡು ಹೋದ್ವಿ. ಸೊ ಅಲ್ಲಿಗೆ ನಿಮಗೆ ಪಾರ್ಕಿಂಗೇನು ತೊಂದರೆ ಇಲ್ಲ, ಆರಾಮಾಗಿ ಪಾರ್ಕಿಂಗ್ ಎಲ್ಲ ಕಡೆಯೂ ಸಿಗುತ್ತೆ. ಮೇಯ್ನ್ ಎಂಟ್ರೆನ್ಸಿಂದನೇ ಸಿಗುತ್ತೆ. ದೇವ್ರ ಹತ್ರ ದೇವಸ್ಥಾನದ ಹತ್ರನೂ ಹಾಕ್ಬೋದು ನೀವು ಆರಾಮಾಗಿ. ಇಲ್ಲ ಸ್ವಲ್ಪ ಟ್ರಾಫಿಕ್ ಎಲ್ಲ ಆಗುತ್ತೆ ಅಂತ ಹೇಳಿದವರು ಸ್ವಲ್ಪ ಎಂಟ್ರೆನ್ಸಲ್ಲೇ ಹಾಕ್ಬೋದು. ಸೊ ನಾವು ಸ್ವಲ್ಪ ಎಂಟ್ರೆನ್ಸಲ್ಲೇನು ಬೇಡ, ಮಕ್ಕಳು ನಿಕ್ಕೊಂಡು ನಡ್ಕೊಂಡು ಹೋಗೋಕ್ಕೆ ನಮಗೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಟೆಂಪಲ್ ಹತ್ರನೇ ಆರಾಮಾಗಿ ಹೋಗಿ ಹಾಕಿದ್ವಿ. ಆಲ್ಮೋಸ್ಟ್ ಸಂಡೇ ಇರೋದಕ್ಕೆ ಸ್ವಲ್ಪ ಕಾರುಗಳಿಲ್ಲ, ಜಾಸ್ತಿನೇ ಇದ್ದವು ನಮಗೆ. ಸೊ ನಾವು ಅಲ್ಲಿಂದ ಆರಾಮಾಗಿ ಹೊರಟು ಮುಂದೆ ಹೋಗುವಾಗ ನಾವು ಹೋಗುವಾಗ ಯಾರೋ ಒಬ್ಬರು ಕಾರ್ ತೆಗಿತಾ ಇದ್ದರು. ಸೊ ನಮಗೆ ಅಲ್ಲಿ ಹತ್ರನೇ ಸಿಕ್ತು. ಸೊ ನಾವು ಹತ್ರದಲ್ಲಿ ಹಾಕ್ಬಿಟ್ಟು ಮೇನ್ ಎಂಟ್ರೆನ್ಸ್ಗೆ ಅಂತ ಹೋದ್ವಿ. ಮೇನ್ ಎಂಟ್ರೆನ್ಸಲ್ಲಿ ಲೆಫ್ಟ್ ಸೈಡು ಸ್ಲಿಪ್ಪರ್ ಸ್ಟ್ಯಾಂಡ್ ಇದೆ, ಅಲ್ಲಿ ಫ್ರೀ ಸೇವಾ ಅಂತ ಇದೆ. ಸೊ ಏನು ದುಡ್ಡು ಕೊಡೋ ಹಾಗಿಲ್ಲ, ಸ್ಲಿಪ್ಪರ್ ಬಿಟ್ಟು ನೀವು ಆರಾಮಾಗಿ ಒಳಗಡೆ ಹೋಗ್ಬೋದು. ಮೇನ್ ಎಂಟ್ರೆನ್ಸಲ್ಲಿ ಅಷ್ಟು ಫೋಟೋಗ್ರಫಿ ಏನೂ ಅಷ್ಟು ತೊಗೊಳೋಂಗಿಲ್ಲ. ಒಳಗಡೆ ಹೋಗ್ತಾ ಇದ್ದೀವಿ. ಲೈನ್ ಇದೆ, ಇವತ್ತು ಸಂಡೇ ಅಲ್ವಾ, ಸಿಕ್ಕಾಪಟ್ಟೆ ಜನ ಇದ್ದಾರೆ. ಬಟ್ ಫಾಸ್ಟ್ ಮೂವಿಂಗ್ ಇದೆ. ಇವಾಗ ತಾನೇ ಪೂಜೆ ಎಲ್ಲ ಮುಗಿಸ್ಕೊ ಬಂದ್ವಿ ಗೈಸ್. ಇಲ್ಲಿ ನನಗೆ ರೈಟಲ್ಲೆಲ್ಲ ಕಾಣಿಸ್ತಾ ಇರೋದು ಹೋಟೆಲ್ಸು, ರೆಸ್ಟ್ ರೂಮ್ಸ್ ಎಲ್ಲ ಇದೆ. ಈ ಸೈಡಿಂದನೂ ನಾವು ಒಳಗಡೆ ಆರಾಮಾಗಿ ಬರ್ಬೋದು ಸ್ಲಿಪ್ಪರ್ ಎಲ್ಲ ಬಿಟ್ಟು. ಇದು ಕಾಣಿಸ್ತಾ ಇರೋದು ಮೇಯ್ನ್ ಎಂಟ್ರೆನ್ಸು, ನಾಗ ಟೆಂಪಲ್ಲು. ಮೇಯ್ನ್ ಎಂಟ್ರೆನ್ಸ್ ಇಲ್ಲಿಂದನೇ ಆ್ಯಕ್ಚುಲಿ ನಾವು ಒಳಗಡೆ ಬರ್ಬೋದು. ಇಲ್ಲಿ ನಾವು ಫೋಟೋಗ್ರಫಿ ತೊಗೊಳ್ಳೋಂಗಿಲ್ಲ. ಸುತ್ತ ನೋಡೋಕ್ಕೆ ಫುಲ್ಲು ಬೆಟ್ಟ ಗುಡ್ಡ ಹಸಿರುವಾಗಿದೆ. ದೇವ್ರನ್ನ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಅಂದರೆ ಎರಡು ಕಣ್ಣು ತುಂಬಿ ಬರುತ್ತೆ, ಅಷ್ಟು ಚೆನ್ನಾಗಿದೆ ದೇವ್ರನ್ನ ನೋಡೋಕ್ಕೆ. ಸೊ ಎಷ್ಟು ಬೆಟ್ಟ ಗುಡ್ಡ ಇದೆ ನೋಡಿ. ಹಾಗೆ ನಾವು ಬಂದಿರೋದು ಬೇರೆ ಈವ್ನಿಂಗ್ ಆಗಿರೋದ್ರಿಂದ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ. ಜನ ಬೇರೆ ಜಾಸ್ತಿ ಇದ್ದಾರೆ. ಪಕ್ಕದಲ್ಲೇ ಒಂದು ತ್ರಿಶೂಲ ಅಂತ ಮಾಡಿದ್ದಾರೆ, ಎದುರುಗಡೆ ನಂದಿ ಮಾಡಿದ್ದಾರೆ. ಸೊ ಆರಾಮಾಗಿ ನೀವು ಸಂಜೆ ಟೈಮ್ ಲೇಸರ್ ಲೈಟಲ್ಲಿ ಇಲ್ಲೆಲ್ಲ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಬೋದು. ಸೊ ಇವಾಗ ಸದ್ಯಕ್ಕೆ ಅಷ್ಟು ಬಿಸಿಲಿಲ್ಲ, ವಾತಾವರಣ ಸ್ವಲ್ಪ ತಂಪಾಗೇ ಇದೆ. ಸೊ ಆಲ್ರೆಡಿ ಒಬ್ಬೊಬ್ಬರು ಬೆಡ್ಶೀಟೆಲ್ಲ ಹಾಕ್ಕೊಂಬಂದು ಕುತ್ಕೊಂಡ್ಬಿಟ್ಟಿದ್ದಾರೆ ಇವಾಗಲೇ. ಸೊ ನಾವು ಫಸ್ಟ್ ಇವಾಗ ಬಂದಿರೋದಕ್ಕೆ ಮೇಲೆಲ್ಲ ಇನ್ನು ದೇವ್ರ ಹತ್ರ ಎಲ್ಲ ಹೋಗಿ ಫೋಟೋಸ್ ಎಲ್ಲ ತೊಗೊಂಡು ಆಮೇಲೆ ಬಂದು ಇಲ್ಲಿ ಕುತ್ಕೊತೀವಿ. ಮೇಲೆಲ್ಲ ಹೋಗಿ ಫೋಟೋಸ್ ಎಲ್ಲ ತೊಗೊಂಡು ವಿಡಿಯೋಸ್ ಎಲ್ಲ ತೊಗೊಂಡು ಬರೋ ಅಷ್ಟೊತ್ತಿಗೆ ಟೈಮ್ ಆಯಿತು. ಸೂರ್ಯ ಮುಳುಗೋ ಟೈಮ್ಗೆ ನಮಗೆ ಅಲ್ಲಿ ಲೇಸರ್ ಲೈಟ್ ಶೂಟ್ ಆನ್ ಆಗ್ತಾಯಿತ್ತು. ಸೊ ಅದಕ್ಕೆ ಎಲ್ಲರೂ ಕುತ್ಕೊಳ್ಳಿ ಅಂತ ಹೇಳಿದ್ರು. ಸೊ ಮೇಲಿದ್ದವ್ರನ್ನೆಲ್ಲ ಕೆಳಗಡೆ ಆರಾಮಾಗಿ ಕಳಿಸ್ಬಿಟ್ಟು ನಾವು ಕೆಳಗಡೆ ಬಂದು ಕುತ್ಕೊಂಡ್ವಿ. ಸ್ಟಾರ್ಟಿಂಗ್ ಎಲ್ಲ ಮಂತ್ರ ಎಲ್ಲ ಸ್ಟಾರ್ಟ್ ಮಾಡ್ತಾರೆ. ಸೊ ಅದೆಲ್ಲ ಆಗುತ್ತೆ. ಸೊ ಇಲ್ಲಿರೋ ಮೂರ್ತಿ ಬಂದು 112 ಅಡಿ ಮೂರ್ತಿ. ಲೇಸರ್ ಲೈಟ್ ಶೋಗೋಸ್ಕರ ವೆಯ್ಟ್ ಮಾಡಿದ್ದಕ್ಕೆ ತುಂಬ ವೆಯ್ಟ್ ಮಾಡ್ತಾಯಿದ್ವಿ. ಸೊ ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ, ಮಂತ್ರ ಹೋಗ್ತಾನೆ ಇತ್ತು. ಆಮೇಲೆ ಸ್ಟಾರ್ಟ್ ಆಯಿತು ನೋಡಿ. ಅಷ್ಟೊತ್ತು ಕಾದು ಕುಳಿತು ನೋಡೋದಕ್ಕೂ 2 ಕಣ್ಣಿಗೆ ಹಬ್ಬ ಇದ್ದಂಗಿತ್ತು. ಸೊ ನನಗಂತೂ ಅಷ್ಟೊತ್ತು ವೆಯ್ಟ್ ಮಾಡಿದ್ದಕ್ಕೆ ನಮಗೆ ಏನೋ ಒಂದು ಪ್ರತಿಫಲ ಸಿಕ್ಕಂಗೆ ದೇವ್ರನ್ನ ನೋಡಿದ್ವಿ. ಎಷ್ಟು ಚೆನ್ನಾಗಿದೆ ಅಂದರೆ ನಾನು ಡಿಸ್ಟರ್ಬ್ ಮಾಡಲ್ಲ, ನೀವೇ ನೋಡಿ ಎಷ್ಟು ಚೆನ್ನಾಗಿದೆ ಅಂತ.
ಆಲ್ರೆಡಿ ಲೇಸರ್ ಲೈಟ್ಸ್ ಎಲ್ಲ ನೋಡ್ಕೊಂಡು ಹೊರಟಾಯಿತು. ಫುಲ್ಲು ಟ್ರಾಫಿಕ್ ಜಾಮು, ಎಲ್ಲ ಬೆಂಗಳೂರಿಗೆ ಹೊರಟೋ ಗಾಡಿಗಳೇ ಫುಲ್ಲು. ಅಲ್ಲಿ ಮುಗಿಯೋ ತಡ ದಬ್ಬ 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 ಅಂತ ಎಲ್ಲ ಬಂದ್ಬಿಟ್ರು ಒಂದೇ ಸಮನೆ. ಫುಲ್ಲು ಟ್ರಾಫಿಕ್ಕು, ಅಂದರೆ ಎಲ್ಲ ಓಡೋ ಗಾಡಿನೇ, ಯಾವುದೂ ಮೂವಿಂಗ್ ಟ್ರಾಫಿಕ್ ಥರ ಇದೆ. ಓಡ್ತಾ ಇದ್ದೀವಿ ಇವಾಗ. ತುಂಬ ಟ್ರಾಫಿಕ್ ಜಾಮ್ ಆಗುತ್ತೆ ಗೈಸ್. ಬಿಫೋರ್ ನೀವು ಲೇಸರ್ ಲೈಟ್ ಶೋ ಬಿಡೋದಕ್ಕೂ 5 ಮಿನಿಟ್ಸ್ ಅಂತ ಬೇಗ ಹೊರಟು ಬಂದರೆ ನಿಮಗೆ ಟ್ರಾಫಿಕ್ ಜಾಮಲ್ಲಿ ಸಿಗಾಕೊಳ್ಳಲ್ಲ. ಇಲ್ಲ 1 ಅವರು ಈ ಟ್ರಾಫಿಕ್ ಜಾಮಲ್ಲಿ ಸಿಗಾಕೊಂಡ್ಬಿಡ್ತೀರ. ಪಾರ್ಕಿಂಗ್ ಲಾಟಿಂದನೇ ಹೊರಗಡೆ ಬರೋಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಅದಕ್ಕೆ ನಾವು ಬಿಫೋರೇ 5 ಮಿನಿಟ್ಸ್ ಬೇಗನೆ ಆ ಹೊರಗಡೆಗೆ ಬಂದ್ವಿ. ಸೊ KRTC ಬಸ್ಸು, BMTC ಬಸ್ ಎಲ್ಲ ನಿಮಗೆ ಅವೈಲೇಬಲ್ ಇದೆ. ಬೈಕ್ಸು, ಕಾರ್ಸು ಎಲ್ಲ ಒಂದೇ ಸರಿ ಎತ್ತುತ್ತಾ ಇದ್ದಾರೆ. ಸೊ ಅದಕ್ಕೆ ಜಾಸ್ತಿ ಜಾಮ್ ಆಗುತ್ತೆ ಅಂತ ನಮಗೆ ಮೊದಲೇ ಗೊತ್ತಿತ್ತು, ಅದಕ್ಕೆ ಬೇಗ ಬಿಟ್ವಿ. ಸೊ ಇದು ನನ್ನ ಫಸ್ಟ್ ವ್ಲಾಗು. ಸೊ ಇದಕ್ಕೆ ಸಪೋರ್ಟ್ ಮಾಡ್ತೀರಾ ಅಂತ ತಿಳ್ಕೊಂಡಿದ್ದೀನಿ. ಈ ವಿಡಿಯೋ ಸಪೋರ್ಟ್ ಮಾಡಿ ನನಗೋಸ್ಕರ. ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಬಸ್ಸು ಪ್ರೈವೇಟ್ ಬಸ್ಗಳು ಬ್ಲೂ ಕಲರು, BMTCನೂ ಬರುತ್ತೆ, ಓಲ್ವಾನು ಬರ್ತಾ ಇದೆಲ್ಲ. ಆಲ್ಮೋಸ್ಟ್ ಇವಾಗ ಸಖತ್ ಟಯರ್ಡಾಗಿ ಹೋಗಿದೆ.